ನಮಸ್ಕಾರ ಫ್ರೆಂಡ್ಸ್. ಭಾರತೀಯರಾದ ನಮಗೆ ಚಿನ್ನ ಅಂದ್ರೆ ಬರೀ ಲೋಹ ಅಲ್ಲ, ಅದೊಂದು ಇಮೋಷನ್. ಮದುವೆ ಇರ್ಲಿ, ಹಬ್ಬ ಇರ್ಲಿ, ಫಸ್ಟ್ ನಾವು ತಗೊಳ್ಳೋದು ಚಿನ್ನನೇ. ಕಷ್ಟ ಕಾಲಕ್ಕೆ ಆಗತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಆದ್ರೆ ನೀವೇನಾದ್ರೂ ಹೂಡಿಕೆ ಅಂತ ಜ್ಯುವೆಲರಿ ಅಂಗಡಿಗೆ ಹೋಗಿ ಚಿನ್ನದ ಸರ, ಉಂಗುರ ತಗೋತಿದ್ರೆ ಸಾರಿ ಟು ಸೇ, ನೀವು ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಯಾಕೆ ಗೊತ್ತಾ? ನೀವು 1 ಲಕ್ಷದ ಚಿನ್ನ ತಗೊಂಡ್ರೆ ಅದರಲ್ಲಿ ಸುಮಾರು 15 ರಿಂದ 20 ಸಾವಿರ ರೂಪಾಯಿ ಮೇಕಿಂಗ್ ಚಾರ್ಜಸ್ ಮತ್ತು ವೇಸ್ಟೇಜ್ ಅಂತಾನೆ ಹೋಗುತ್ತೆ. ನಾಳೆ ಅದೇ ಒಡವೆನೆ ನೀವು ಮಾರಕ್ಕೆ ಹೋದ್ರೆ ಅಂಗಡಿಯವನು ಆ 20 ಸಾವಿರನ ವಾಪಸ್ ಕೊಡಲ್ಲ. ಅಂದ್ರೆ ತಗೋವಾಗ್ಲೇ ನೀವು 20% ಲಾಸ್ ಮಾಡ್ಕೊಂಡ್ರಿ. ಹಾಗಾದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಕ್ಕೆ ಬೆಸ್ಟ್ ದಾರಿ ಯಾವುದು? ಇಲ್ಲಿದೆ ನೋಡಿ ಸ್ಮಾರ್ಟ್ ಐಡಿಯಾ. ನೀವು ನಿಜವಾಗ್ಲೂ ಸ್ಮಾರ್ಟ್ ಇನ್ವೆಸ್ಟರ್ ಆಗಿದ್ರೆ ನೀವು ಆಭರಣ ತಗೋಬಾರದು, SGB ಅಥವಾ ಸಾವರಿನ್ ಗೋಲ್ಡ್ ಬಾಂಡ್ ತಗೋಬೇಕು. ಏನಿದು SGB? ಇದು ಭಾರತ ಸರ್ಕಾರ ಮತ್ತು RBI ಕೊಡುವ ಒಂದು ಬಾಂಡ್. ಅಂದ್ರೆ ಇದು ಪೇಪರ್ ಗೋಲ್ಡ್ ಅಥವಾ ಡಿಜಿಟಲ್ ಗೋಲ್ಡ್ ತರಹ. ಇಲ್ಲಿ ನೀವು ಗ್ರಾಮ್ ಲೆಕ್ಕದಲ್ಲಿ ದುಡ್ಡು ಕೊಟ್ಟು ಬಾಂಡ್ ತಗೋತೀರಾ. ಆದ್ರೆ ಫಿಸಿಕಲ್ ಆಗಿ ಚಿನ್ನ ಮನೆಗೆ ಬರಲ್ಲ, ಬಾಂಡ್ ಸರ್ಟಿಫಿಕೇಟ್ ಬರುತ್ತೆ. ಇದರ ಮ್ಯಾಜಿಕ್ ಏನು ಗೊತ್ತಾ? ನೋ ಮೇಕಿಂಗ್ ಚಾರ್ಜಸ್. ಇಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ, ವೇಸ್ಟೇಜ್ ಇಲ್ಲ, GST ಕೂಡ ಇಲ್ಲ ಬಾಂಡ್ ಮೇಲೆ. ಇಂಟ್ರೆಸ್ಟ್ ಇನ್ಕಮ್, ಇದು ಬೆಸ್ಟ್ ಪಾಯಿಂಟ್. ನಿಮ್ಮ ಮನೆಯಲ್ಲಿರೋ ಚಿನ್ನ ನಿಮ್ಗೆ ತಿಂಗಳು ದುಡ್ಡು ಕೊಡುತ್ತಾ? ಇಲ್ಲ. ಆದ್ರೆ SGB ಮೇಲೆ ಸರ್ಕಾರ ನಿಮ್ಗೆ ವರ್ಷಕ್ಕೆ 2.5% ಬಡ್ಡಿ ಕೊಡುತ್ತೆ. ಚಿನ್ನದ ಬೆಲೆನೂ ಏರುತ್ತೆ, ಜೊತೆಗೆ ಬಡ್ಡಿನೂ ಸಿಗುತ್ತೆ. ಡಬಲ್ ಧಮಾಕ. ಇನ್ನೊಂದು ದೊಡ್ಡ ಬೆನಿಫಿಟ್ ಅಂದ್ರೆ ಟ್ಯಾಕ್ಸ್. ನೀವು ಫಿಸಿಕಲ್ ಚಿನ್ನ ತಗೊಂಡು ಲಾಭಕ್ಕೆ ಮಾರಿದ್ರೆ ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ SGB ಅನ್ನ ನೀವು 8 ವರ್ಷಗಳ ಕಾಲ ಎತ್ಕೊಂಡ್ರೆ ಅದು ಎಷ್ಟೇ ಕೋಟಿ ಬೆಲೆ ಬಾಳ್ಲಿ, ನೀವು ₹1 ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಪೂರ್ತಿ ಲಾಭ ನಿಮ್ದೆ. ಮತ್ತೆ ಸೇಫ್ಟಿ ವಿಷಯಕ್ಕೆ ಬರೋಣ. ಮನೆಯಲ್ಲಿ ಚಿನ್ನ ಇದ್ರೆ ಕಳ್ಳರ ಭಯ ಇರುತ್ತೆ, ಬ್ಯಾಂಕ್ ಲಾಕರ್ ಚಾರ್ಜ್ ಕಟ್ಟಬೇಕು. ಆದ್ರೆ SGB ಡಿಜಿಟಲ್ ಫಾರ್ಮ್ನಲ್ಲಿರೋದ್ರಿಂದ ಕಳ್ಳತನ ಆಗೋ ಚಾನ್ಸೇ ಇಲ್ಲ, ಯಾರು ಕದಿಯಕ್ಕೆ ಆಗಲ್ಲ. ಸರ್, ಇದು ಎಲ್ಲಿ ಸಿಗುತ್ತೆ? ಇದನ್ನ ನೀವು ನಿಮ್ಮ ಬ್ಯಾಂಕ್ನಲ್ಲಿ, ಪೋಸ್ಟ್ ಆಫೀಸ್ನಲ್ಲಿ ಅಥವಾ ಆನ್ಲೈನ್ ಶೇರ್ ಮಾರ್ಕೆಟ್ ಆಪ್ಗಳಲ್ಲಿ ಝೀರೋಧಾ, ಗ್ರೋ ತಗೋಬಹುದು. ಸರ್ಕಾರ ವರ್ಷಕ್ಕೆ ಕೆಲವು ಸಲ ಮಾತ್ರ ಇದನ್ನ ರಿಲೀಸ್ ಮಾಡುತ್ತೆ, ಆಗ ನೀವು ಅಪ್ಲೈ ಮಾಡಬೇಕು. ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಯಾವಾಗ ಬೇಕಾದ್ರೂ ತಗೋಬಹುದು. ನೆನಪಿಡಿ, ಮಗಳ ಮದುವೆಗೆ ಅಥವಾ ನಾಳೆ ಹಾಕೊಳ್ಳಕ್ಕೆ ಒಡವೆ ಬೇಕು ಅಂದ್ರೆ ಅಂಗಡಿಗೆ ಹೋಗಿ. ಆದ್ರೆ ದುಡ್ಡು ಬೆಳಿಬೇಕು ಅನ್ನೋ ಕಾರಣಕ್ಕೆ ಚಿನ್ನ ತಗೋತಿದ್ರೆ SGB ಮಾತ್ರ ಬೆಸ್ಟ್ ಆಪ್ಷನ್. ಸೊ ಫ್ರೆಂಡ್ಸ್, ಇನ್ನೊಂದೆ ಚಿನ್ನ ತಗೋವಾಗ ಇಮೋಷನಲ್ ಆಗಬೇಡಿ, ಸ್ಮಾರ್ಟ್ ಆಗಿ ಯೋಚನೆ ಮಾಡಿ. ಮೇಕಿಂಗ್ ಚಾರ್ಜಸ್ ಕೊಟ್ಟು ಲಾಸ್ ಮಾಡ್ಕೋಬೇಡಿ. ನೀವೀಗಾಗಲೇ SGB ತಗೊಂಡಿದ್ದೀರಾ ಅಥವಾ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ದೀರಾ? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಮ್ಮ ಲೈಫ್ನ ಅತಿ ಮುಖ್ಯವಾದ ವಿಷಯ ಇನ್ಶೂರೆನ್ಸ್, LIC ಮಾಡಿಸೋದಾ ಅಥವಾ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದಾ ಅಂತ ನೋಡೋಣ. ಸಬ್ಸ್ಕ್ರೈಬ್ ಆಗಿ.